ಸರ್, ಸೊ ಪಂಚಕರ್ಮ ಅಂದ್ರೆ ಏನು ಅಂತ ಓಕೆ. ಸುಹಾಸ್, ಈಗ ಪಂಚಕರ್ಮ ಅಂತಂದ್ರೆ ಅದರಲ್ಲಿ 5 ಕರ್ಮಗಳನ್ನು ಬರ್ತದೆ. ಒಂದು ವಮನ, ವಿರೇಚನ, ನಸ್ಯ, ಬಸ್ತಿ, ರಕ್ತಮೋಕ್ಷಣ. ಸೊ ಇವು ಆಯುರ್ವೇದ ಶಾಸ್ತ್ರದಲ್ಲಿ ಹೇಳ್ತಕ್ಕಂಥ 5 ಕರ್ಮಗಳು. ಈ ಪಂಚಕರ್ಮಗಳ ಸಹಾಯದಿಂದ ನಮ್ಮಲ್ಲಿರ್ತಕ್ಕಂಥ ಏನು ಬಹು ದಿನಗಳ ಕಾಲ ಇರ್ತಕ್ಕಂಥ ವ್ಯಾಧಿಗಳು, ರೋಗಗಳು ತುಂಬಾ ದಿವಸದಿಂದ ಬಳಲ್ತಿರ್ತಾರಲ್ಲ, ಈಗ ಉದಾಹರಣೆಗೆ ಸ್ಕಿನ್ ಡಿಸೀಸ್ ಇರ್ತದೆ, ಕ್ರಾನಿಕ್ ಡಿಸೀಸ್ ಅವೆಲ್ಲ, ಆಮೇಲೆ ಸಂಧಿವಾತ, ಆಮವಾತ ಅಂತ ಹೇಳ್ತೀವಿ. ಇನ್ನಿತರ ಹಲವಾರು ದಿನಗಳಿಂದ ಬಳಲ್ತಾ ಇರೋದ್ರಿಂದ, ಆಮೇಲೆ ಬಹಳ ಅವ್ರಿಗೆ ಸಿಂಪ್ಟಮ್ಸ್ ಇರ್ತದೆ, ಲಕ್ಷಣಗಳು ಬಹಳ ಇರ್ತದೆ. ಅದು ನನಗೆ ಹಿಂಗಾಗತ್ತೆ, ಹಂಗಾಗತ್ತೆ, ಸುಮಾರು ಲಕ್ಷಣಗಳನ್ನ ಹೇಳ್ತಿರ್ತಾರೆ. ಸೊ ಅವರಿಗೆ ಈ ಒಂದು ಪಂಚಕರ್ಮಗಳ ಸಹಾಯದಿಂದ ಏನಾಗತ್ತೆ, ನಮ್ಮಲ್ಲಿರ್ತಕ್ಕಂಥ ಏನು ದೋಷಗಳು ಅದನ್ನ ಹೊರ ಹಾಕ್ಲಿಕ್ಕೆ ಈ ಒಂದು ಕ್ರಿಯೆಗಳನ್ನ ನಾವು ಮಾಡ್ತೀವಿ. ಸೊ ಇದರಲ್ಲಿ ಮುಖ್ಯವಾಗಿ ವಮನ ಅಂತಂದ್ರೆ ಏನಂತಂದ್ರೆ, ಈಗ ನಾವು ಕೆಲವೊಂದಿಷ್ಟು ಅವರೊಂದು ಡಿಸೀಸ್ ಮೇಲೆ ರೋಗಾನುಸಾರವಾಗಿ ವಮನ ಕರ್ಮ ಯಾವುದಕ್ಕೆ ಇಂಡಿಕೇಶನ್ ಅದನ್ನ ನೋಡಿಕೊಂಡು ಅದನ್ನ ವಾಂತಿ ಮುಖಾಂತರ ದೋಷವನ್ನ ಹೊರಗೆ ಹಾಕ್ತಿವಿ. ಅದಕ್ಕಿಂತ ಪೂರ್ವದಲ್ಲಿ ಪ್ರೊಸೀಜರ್ ತುಂಬಾ ಇರುತ್ತೆ. ಬಟ್ ನಾನು ಸೂಕ್ಷ್ಮವಾಗಿ ಏನು ಹೇಳ್ಬೇಕಂತಂದ್ರೆ, ವಮನ ಅಂದ್ರೆ ವಾಂತಿ ಮಾಡಿಸೋದು. ಸೊ ಇದರಲ್ಲಿ ನೆಕ್ಸ್ಟ್ ವಿರೇಚನ ಅಂತ ಬರುತ್ತೆ. ವಿರೇಚನ ಅಂದ್ರೆ ಏನು, ನಮ್ಮ ದೇಹದಲ್ಲಿರ್ತಕ್ಕಂಥ ಕಲ್ಮಶಗಳು, ಹೊಟ್ಟೆಯ ಭಾಗದಲ್ಲಿರ್ತಕ್ಕಂಥ ಕಲ್ಮಶಗಳು ಬೋವೆಲ್ ಮೋಷನ್ ಮುಖಾಂತರ ಅದನ್ನ ದೋಷಗಳನ್ನ ಹೊರ ಹಾಕ್ತೀವಿ. ಸೊ ಇನ್ನು ನಸ್ಯಕರ್ಮ ನಿಮಗೆ ನಾವು ಮಾಡ್ತಾ ಇದೀವಿ. ಸೊ ಇದರಿಂದ ಏನಾಗುತ್ತೆ, ನಮ್ಮ ಊರ್ಧ್ವ ಜತೃಗತ ಅಂದ್ರೆ ಈ ಒಂದು ಭುಜದಿಂದ ಮೇಲ್ಪಟ್ಟು ಏನೇ ವ್ಯಾಧಿಗಳಿರ್ಲಿ, ಇದರ ಇಟ್ ಈಸ್ ಸೈನಸ್ ಪ್ರಾಬ್ಲಮ್, ಹೆಡ್ಏಕು, ಅಥವಾ ಗಂಟಲು ಸಂಬಂಧಿತ ರೋಗಗಳು, ಐ ಸಮಸ್ಯೆ, ಆಮೇಲೆ ನಿಮ್ಗೆ ಮೆಮೊರಿ ಲಾಸ್ ಇರುತ್ತದೆ, ಮೆಮೊರಿಗೋಸ್ಕರ, ಕಾನ್ಸಂಟ್ರೇಷನ್ ಇಂಪ್ರೂವ್ಗೋಸ್ಕರ ಈ ನಸ್ಯ ಕರ್ಮವನ್ನು ನಾವು ಮಾಡ್ತೀವಿ. ಸೊ ಅದ್ರ ಜೊತೆಗೆ ಇದು ಬಸ್ತಿ ಕರ್ಮ ಅಂತ ಹೇಳ್ತೀವಿ. ಬಸ್ತಿ ಕರ್ಮ ಅಂತಂದ್ರೆ ಇನ್ನೊಬ್ರಿಗೆ ನಾವು ಇಲ್ಲಿ ಕೊಟ್ವಿ, ಅವರಿಗೆ ಸುಮಾರು ದಿವಸದಿಂದ ಬ್ಯಾಕ್ ಪೇನು ಅಥವಾ ನರ್ವ್ ಡಿಸಾರ್ಡರ್ಸ್ ಇರುತ್ತೆ. ಆಮೇಲೆ ಡಿಸ್ಕ್ ಬಲ್ಜ್ ಅಂತ ಇರ್ತದೆ, ಆಮೇಲೆ ಡಿಸ್ಕ್ ಹರ್ನೇಷನ್ ಆಗಿರ್ತದೆ, ಕತ್ ನೋವು, ಬೆನ್ನು ನೋವು, ಸೊಂಟ ನೋವು, ಆಮವಾತ, ಸಂಧಿವಾತ, ಮಲ್ಟಿಪಲ್ ಜಾಯಿಂಟ್ ಪೇನ್ ಸುಮಾರು ದಿವಸದಿಂದ ಬದಲ್ತಿರ್ತಾರಲ್ಲ, ಸೊ ಅಂತವ್ರಿಗೆ ಈ ಬಸ್ತಿ ಕರ್ಮ ತುಂಬಾ ಉಪಯುಕ್ತವಾಗುತ್ತೆ. ಬಸ್ತಿ ಇಟ್ ಇಸ್ ಅ ಮೀನಿಂಗ್, ಜಸ್ಟ್ ಹೇಳ್ಬೇಕಂದ್ರೆ ಎನಿಮಾ ಟೈಪ್ ಅದು ವರ್ಕ್ ಆಗುತ್ತೆ. ಮೆಡಿಕೇಟೆಡ್ ಕಷಾಯ, ಮೆಡಿಕೇಟೆಡ್ ತೈಲ, ಮೆಡಿಕೇಟೆಡ್ ಘೃತ ಇವುಗಳನ್ನ ಯೂಸ್ ಮಾಡ್ಕೊಂಡು ಅವರಿಗೆ ನಾವು ಬಸ್ತಿ ಕರ್ಮ ಕೊಡ್ತೀವಿ. ಅದು ರೂಟ್ ಆಫ್ ದ ಡಿಸೀಸ್ ಅನ್ನ ತೆಗಿತದೆ. ಅದು ಈ ಏನೋ ರೆಕ್ಟಮ್ ಮುಖಾಂತರ ಅದನ್ನ ಮೆಡಿಸಿನ್ ಎಲ್ಲ ಪಾಸ್ ಮಾಡ್ತೀವಿ. ಸೊ ಅದರಿಂದ ಏನಾಗುತ್ತೆ, ಒಳಗಿರ್ತಕ್ಕಂಥ ಎಲ್ಲ ಏನೋ ಟಾಕ್ಸಿಸಿಟಿ ಹೊರಗೆ ಹೋಗುತ್ತೆ. ಮತ್ತೆ ಅದ್ರ ಜೊತೆಗೆ ಒಳಗಡೆ ಇರತಕ್ಕಂಥ ಏನು ಅಂಗಾಂಗಗಳು, ಆರ್ಗನ್ಸ್, ನರ್ವಸ್ ಏನೋ ಸ್ಟಿಮ್ಯುಲೇಟೆಡ್ ನರ್ವಸ್ ಆರ್ಗನ್ಸ್ ಇರಬಹುದು, ಅಥವಾ ಏನೋ ಸ್ಕೆಲೆಟಲ್ ಆರ್ಗನ್ ಇರಬಹುದು, ಮಸ್ಕ್ಯುಲರ್ ಆರ್ಗನ್ ಇರಬಹುದು, ವಿವಿಧ ಅಂಗಾಂಗಗಳಿಗೆ ಅದು ಸ್ಟ್ರೆಂತ್ ಕೊಡ್ತದೆ. ಸೊ ಇದು ಬಸ್ತಿ ಕರ್ಮ ಅಂತ ಹೇಳ್ತೀವಿ. ಇನ್ನೊಂದು ಲಾಸ್ಟ್ ರಕ್ತ ಮೋಕ್ಷಣ ಅಂತ ಹೇಳ್ತೀವಿ. ಈ ರಕ್ತ ಮೋಕ್ಷಣ ಅಂದ್ರೆ ಬ್ಲಡ್ ಲೆಟಿಂಗ್ ಥೆರಪಿ ಅಂತ ಹೇಳ್ತೀವಿ. ಈ ಸುಮಾರು ದಿವಸದಿಂದ ಏನೋ ಸ್ಕಿನ್ ಡಿಸೀಸ್ ಇರ್ತದೆ, ಎಕ್ಸಿಮಾ, ತುರಿಕಜ್ಜೆ, ಆಮೇಲೆ ಬಿಳುಪು ಅಂತ ಹೇಳ್ತೀವಿ, ಅಥವಾ ಏನೋ ಸೊರಾಸಿಸ್ ಅಂತ ಹೇಳ್ತೀವಿ, ಅಥವಾ ಲೋಕಲ್ ಏನೋ ಕೆಲವೊಂದಿಷ್ಟು ಸ್ಕಿನ್ ಡಿಸೀಸ್ಗೆ ಅದನ್ನ ಬ್ಲಡ್ ಲೆಟಿಂಗ್ ಥೆರಪಿ ಅಂದ್ರೆ ರಕ್ತವನ್ನ ಹೊರ ಹಾಕೋದು. ಅದೊಂದು ಸಾಧನಗಳಿಂದ ಕೆಲವೊಮ್ಮೆ ನಾವು ಜಿಗಣೆ ತರ ಒಂದು ಹುಳಗಳನ್ನ ಹಚ್ತೀವಿ, ಅದೆಲ್ಲ ಹೀರ್ಕೊಂತದೆ, ಇಂಪ್ಯೂರ್ ಬ್ಲಡ್ ಅನ್ನ ಹೀರ್ಕೊಂತದೆ. ಕೆಲವೊಂದು ಸೂಜಿ ಮುಖಾಂತರ ರಕ್ತವನ್ನ ಹೊರ ತೆಗಿತೀವಿ. ಸೊ ಇವೆಲ್ಲ ಏನಪ್ಪಾ ಅಂತಂದ್ರೆ, ನಮ್ಮ ಸುಮಾರು ದಿವಸದಿಂದ ನಮ್ಮಲ್ಲಿ ಏನು ದೋಷಗಳು ವೃದ್ಧಿಯಾಗಿ ಅಲ್ಲೇ ಎತ್ಕೊಂಡು ಅದನ್ನ ನಮಗೆ ವ್ಯಾಧಿಗಳನ್ನು ಉಂಟು ಮಾಡ್ತಿರ್ತದೆ. ಅದನ್ನ ನಾವು ರೂಟ್ ಸಮೇತ ತೆಗೆದ್ರೆ ಅಲ್ಲೇ ರೂಟ್ ಕಾಸ್ ಅನ್ನು ನಾವು ತೆಗೆದಂಗಾಗತ್ತೆ, ರೋಗ ಬುಡ ಸಮೇತ ನಿರ್ಮೂಲನೆ ಮಾಡ್ದಂಗಾಗತ್ತೆ. ಸೊ ಇವು ಪಂಚಕರ್ಮಗಳು. ಸೊ ಇವು ಕೇವಲ ಲಕ್ಷಣಗಳನ್ನ ಅಥವಾ ಏನೋ ಸಿಂಪ್ಟಮ್ಸ್ ಗಳನ್ನ ಮಾತ್ರ ತೆಗೆದೇನೆ ಬುಡ ಸಮೇತವಾಗಿ ಆ ರೋಗವನ್ನ ಹರಣ ಮಾಡ್ತದೆ. ಸೊ ಇದಕ್ಕೆ ನಾವು ಪಂಚಕರ್ಮಗಳು ಅಂತ ಹೇಳ್ತೀವಿ. ಹೌದಾ? ಓಕೆ. ಸೊ ಇದರಲ್ಲಿ ಮತ್ತು ಇನ್ನು ಕೆಲವೊಂದಿಷ್ಟು ಪೂರ್ವ ಕರ್ಮಗಳು ಬರ್ತವೆ. ಅದರಲ್ಲಿ ಕಟಿಬಸ್ತಿ ಇರಬಹುದು, ಗ್ರೀವಾಬಸ್ತಿ ಅಂತ ಹೇಳ್ತೀವಿ, ಜಾನುಬಸ್ತಿ ಅಂತ ಹೇಳ್ತೀವಿ, ಶಿರೋಧಾರ ಅಂತ ಹೇಳ್ತೀವಿ. ಇವೆಲ್ಲ ಪೂರ್ವ ಕರ್ಮಗಳು, ಅಂದ್ರೆ ಪಂಚಕರ್ಮ ಅನ್ನಂಗಿಲ್ಲ ಇವಕ್ಕೆ, ಪೂರ್ವ ಕರ್ಮಗಳು ಅಂತ ಹೇಳ್ತೀವಿ. ಸ್ನೇಹನ, ಸ್ವೇದನ ಇವೆಲ್ಲ ಪೂರ್ವ ಕರ್ಮ ಹೇಳಿದ್ನಲ್ಲ. ಇದರಲ್ಲಿ ನಿಮಗೆ ಈ 18ರಿಂದ 25 ವಯಸ್ಸಿನವರಿಗೆ ವಿದ್ಯಾರ್ಥಿಗಳ ಒಂದು ಏನು ಸಮಯ ಇದು, ಪಠನ ಸಮಯ. ಸೊ ಅಂತವರಿಗೆ ಕಾನ್ಸಂಟ್ರೇಷನ್ ಪವರು, ಆಮೇಲೆ ಓದಿದ್ದನ್ನ ನೆನಪಿಟ್ಟುಕೊಳ್ಳುವಂತ ಒಂದು ಶಕ್ತಿ ವೃದ್ಧಿಸ್ಲಿಕ್ಕೆ, ಆಮೇಲೆ ಒಂದು ಕಾನ್ಫಿಡೆನ್ಸ್ ಲೆವೆಲ್, ಆತ್ಮವಿಶ್ವಾಸವನ್ನ ಹೆಚ್ಚಿಸ್ಲಿಕ್ಕೆ, ಆಮೇಲೆ ಏನೇ ಅವರು ಓದಿದ್ರು ಕೂಡ ಅದು ಒಂದು ಏಕಾಗ್ರತೆ ಬರಬೇಕಪ್ಪ ಅಂತಂದ್ರೆ ಅವರಿಗೆ ಶಿರೋಧಾರ ಬಹಳ ಮುಖ್ಯ ಆಗತ್ತೆ. ಆಮೇಲೆ ನಸ್ಯಕರ್ಮ ಬಹಳ ಮುಖ್ಯ ಆಗತ್ತೆ. ಅದ್ರ ಜೊತೆಗೆ ಬಸ್ತಿ ಕರ್ಮನು ಕೂಡ ಬಹಳ ಮುಖ್ಯ ಆಗತ್ತೆ. ಯಾಕಂದ್ರೆ ಬಸ್ತಿ ಕರ್ಮ ಅಂತಂದ್ರೆ
ಅದು ಒಂಥರ ನಾವು ಗಿಡಕ್ಕೆ ಬೇರೆಗನೆ ಟ್ರೀಟ್ಮೆಂಟ್ ಕೊಟ್ಟಂಗೆ ಅದು. ಸೊ ಇಡೀ ನಮ್ಮ ದೇಹದ ನರಮಂಡಲ ವ್ಯವಸ್ಥೆ ವೃದ್ಧಿಸುತ್ತೆ, ಆಕ್ಟಿವ್ ಮಾಡ್ತದೆ. ಸೊ ಅದು ಕರೆಕ್ಟ್ ಆಯ್ತಪ್ಪ ಅಂತಂದ್ರೆ ಅದು ಪೂರಿ ಇಡೀ ನಮ್ಮ ದೇಹ ನರಮಂಡಲ ಅಂದ್ರೆ ಬೆನ್ನು ಹುರ್ಲಿ ಇರ್ತಕ್ಕಂಥ 33 ಟೈಪ್ಸ್ ಆಫ್ ನರ್ವ್ಸ್ ಅಂತ ಹೇಳ್ತೀವಿ ನಾವು. ಸೊ ಕ್ರೇನಿಯಲ್ ನರ್ವ್ಸ್ ಇವೆಲ್ಲ ಸ್ಟಿಮ್ಯುಲೇಟ್ ಆಗ್ತದೆ. ಸೊ ಕ್ರೇನಿಯಲ್ ನರ್ವ್ಸ್, ಸ್ಪೈನಲ್ ನರ್ವ್ಸ್ ಸ್ಟಿಮ್ಯುಲೇಟ್ ಆಯ್ತಪ್ಪ ಅಂತಂದ್ರೆ ಇಡೀ ದಿನ ನೀವು ಆಕ್ಟಿವ್ ಆಗಿರ್ತೀರಾ. ನಿಮ್ಗೆ ಎಷ್ಟೇ ಓದಿದ್ರು, ಎಷ್ಟೇ ಮೆಂಟಲ್ ಸ್ಟ್ರೆಸ್ ಆದ್ರೂ ಅದನ್ನ ತಡ್ಕೊಳ್ಳುವಂತ ವಿತ್ ಹೋಲ್ಡ್ ಕೆಪಾಸಿಟಿ ನಿಮಗೆ ವೃದ್ಧಿಸುತ್ತೆ ಅದು. ಸೊ ದಿಸ್ ಇಸ್ ವೆರಿ ಬೆಸ್ಟ್ ಫಾರ್ ಯಂಗ್ಸ್ಟರ್ಸ್, ನಸ್ಯಕರ್ಮ ಆಗ್ಲಿ, ಏನೋ ಶಿರೋಧಾರ ಆಗ್ಲಿ. ಸೊ ಎಲ್ಲ ಕರ್ಮಗಳನ್ನು ಇದಾಗುತ್ತೆ, ಬಟ್ ಅದರಲ್ಲಿ ವಿಶೇಷವಾದ ಒಂದು ನಿಮಗೆ ಈ ಒಂದು ಏಜ್ ನಲ್ಲಿ ತುಂಬಾ ಸಹಾಯಕಾರಿ ಆಗುತ್ತೆ. ಓಕೆ ಸರ್. ಆಮೇಲೆ ಈಗ ಫಾರಿನ್ ಡ್ರಗ್ಸ್ ಅಂತೀವಲ್ಲ, ನಟ್ಗಳಿಗೆ ನಾರ್ಮಲ್ ಟ್ಯಾಬ್ಲೆಟ್ಸ್ ಫಾರ್ಮಸಿ, ಅದಕ್ಕೆ ಕಂಪೇರ್ ಮಾಡಿದ್ರೆ ಆಯುರ್ವೇದ ಯಾವ ತರದೊಂದು ಸ್ಪೆಷಲ್ ಟಚ್ ಕೊಡುತ್ತೆ ಅಂತ? ಸೊ ಈಗ ನೋಡಿ, ಫಾರಿನ್ ಅಲೋಪತಿಕ್ ಡ್ರಗ್ಸ್ ಅಂತ ಹೇಳ್ತೀವಿ. ಅಲೋಪತಿಕ್ ಏನ್ ತಪ್ಪಲ್ಲ, ನಾನ್ ತಪ್ಪಲ್ಲ ಅಂತ ಹೇಳಲ್ಲ. ಇಟ್ ಈಸ್ ದೇರ್, ಬಟ್ ಹಿಸ್ ಎ ಸರ್ಟನ್ ಲಿಮಿಟೇಷನ್ಸ್. ಇವಾಗ ನಾವು ಎಮರ್ಜೆನ್ಸಿ ಟೈಮ್ ನಲ್ಲಿ ಅಲೋಪತಿ ಮೆಡಿಕೇಶನ್ಸ್, ಎಮರ್ಜೆನ್ಸಿ ಕೇರ್ ನಾವು ತಗೊಳ್ಳೇಬೇಕಾಗತ್ತೆ. ಬಟ್ ಇನ್ ಕೇಸ್ ಆಫ್ ಕ್ರಾನಿಕ್ ಎಲಿಮೆಂಟ್ಸ್, ಏನೋ ಸುಮಾರು ದಿವಸದಿಂದ ವ್ಯಾಧಿಗಳಿಂದ ಬಳಲ್ತಿರ್ತಾರಲ್ಲ, ಸೊ ಅಂತವ್ರಿಗೆ ಆಯುರ್ವೇದ ಒಂದು ವರದಾನ ಇದ್ದಂಗೆ. ಯಾಕಂದ್ರೆ ಇದನ್ನ ನಾನು ಹೇಳಿದ್ನಲ್ಲ, ರೂಟ್ ಕಾಸ್ ನ ತೆಗಿತದೆ. ಅಲೋಪತಿ ವರ್ಕ್ಸ್, ಬಟ್ ಸಿಂಪ್ಟಮೆಟಿಕ್ ಸಿಂಪ್ಟಮ್ಸ್ ಅನ್ನ ತೆಗೀತದೆ, ತಕ್ಕ ಮಟ್ಟಿಗೆ ಅದನ್ನ ಪ್ರಶಮನ ಮಾಡುತ್ತೆ. ಬಟ್ ಬುಡ ಸಮೇತ ಅದು ಇದಾಗುತ್ತೆ. ಸೊ ಕಂಟ್ರೋಲ್ಗೆ ಅಷ್ಟೇ, ರಿಮೂವಲ್ಗೆ ಹೆಲ್ಪ್ ಆಗಲ್ಲ. ಸೊ ನೀವು ಅದನ್ನ ರೂಟ್ ಕಾಸ್ ತೆಗಿಬೇಕಂದ್ರೆ, ಫಾರ್ ಎಕ್ಸಾಂಪಲ್ ನಾವು ಡಯಾಬಿಟಿಸ್ ಹೇಳ್ತೀವಿ, ಬ್ಲಡ್ ಪ್ರೆಷರ್, ಹೈಪರ್ ಟೆನ್ಷನ್ ಹೇಳ್ತೀವಿ, ಮೈಗ್ರೇನ್, ವರ್ಟಿಗೋ ಹೇಳ್ತೀವಿ. ಜಸ್ಟ್ ಸಿಂಪ್ಟಮೆಟಿಕ್ ನಾವು ತಗೊಳ್ರಿ ಅಂತ ಹೇಳ್ತಾರೆ, ನೀವು ಲೈಫ್ ಲಾಂಗ್ ತಗೋಬೇಕಂತ ಹೇಳ್ತಾರೆ. ಬಟ್ ನಾವು ಲೈಫ್ ಸ್ಟೈಲ್ ಅನ್ನ ಕರೆಕ್ಟ್ ಮಾಡ್ಕೋಬೇಕು. ರೂಟ್ ಕಾಸ್ ಏನು? ಬಿಕಾಸ್ ಆಫ್ ಅವರ್ ಲೈಫ್ ಸ್ಟೈಲ್. ಸರಿಯಾದ ರೀತಿಯ ಆಹಾರ ಕ್ರಮ ಇಲ್ಲ, ಟೈಮ್ ಟು ಟೈಮ್ ಊಟ ತಗೊಳ್ಳಲ್ಲ, ಆಮೇಲೆ ಒತ್ತಡ ಯುಕ್ತ ಬದುಕು. ಆ ಒತ್ತಡ ಯುಕ್ತ ಬದುಕನ್ನ ನಾವು ಕಡಿಮೆ ಮಾಡ್ಕೋಬೇಕು. ಸೊ ಅದನ್ನೆಲ್ಲ ನಾವು ಮಾಡ್ಬೇಕಪ್ಪ ಅಂದ್ರೆ ಯೋಗ, ಆಯುರ್ವೇದ ಬಹಳ ಮುಖ್ಯ. ಸೊ ಆಯುರ್ವೇದ ಅಂದ್ರೆ ಇಟ್ ಇಸ್ ಅ ಲೈಫ್ ಸೈನ್ಸ್. ಇಟ್ ಇಸ್ ಸೈನ್ಸ್ ಆಫ್ ಲೈಫ್. ಇಟ್ ವಿಲ್ ಟೀಚ್ ಅಸ್ ನಾವು ಹೇಗೆ ಬದುಕಬೇಕು, ಯಾವ ರೀತಿ ಬೆಳಿಗ್ಗೆ ಹೇಗೆ ಹೇಳ್ಬೇಕು, ಎಷ್ಟು ಗಂಟೆಗೆ ಹೇಳ್ಬೇಕು, ಬೆಳಗ್ಗೆ ಎದ್ದ ಮೇಲೆ ಏನು ದಿನಚರ್ಯ ಕರ್ಮಗಳನ್ನು ಯಾವ ರೀತಿ ಮಾಡ್ಕೋಬೇಕು, ಋತುಚರ್ಯ ಅಂತ ಹೇಳ್ತೀವಿ. ಈಗ ಋತು ವೈಸ್, ಈಗ ನಾವು ವರ್ಷಾ ಋತು ನಡೀತಾ ಇದೆ, ವರ್ಷಾ ಋತುವಿನಲ್ಲಿ ಏನ್ ಪಾಲನೆ ಮಾಡ್ಬೇಕು, ಗ್ರೀಷ್ಮ ಋತುವಲ್ಲಿ ಏನ್ ಮಾಡ್ಬೇಕು, ಯಾವ ಆಹಾರ ತಗೋಬೇಕು, ಯಾವ ಬಟ್ಟೆ ಹಾಕೋಬೇಕು, ಇಷ್ಟೆಲ್ಲ ಮಾಹಿತಿ ಕೊಡ್ತದೆ. ಸೊ ಇದು ಏನ್ ಮಾಡ್ತದೆ, ದಿಟ್ ಇಸ್ ಆಲ್ ಪ್ರಿವೆಂಟಿವ್ ಮೆಜರ್ಸ್. ಇದನ್ನ ನಾವು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ನಮ್ಗೆ ಯಾವ್ದು ರೋಗವನ್ನ ಬಾಧಿಸೋದಿಲ್ಲ. ಓಕೆ.